ಮ್ಯಾಮ್ ತುಂಬ ಜನಕ್ಕೆ ಇನ್ಕ್ಲೂಡಿಂಗ್ ಮೀ ಈ ಮೂರನೇ ಕಣ್ಣು ಓಪನ್ ಆಗೋದಂದ್ರೆ ಏನು ಅನ್ನೋ ಕುತೂಹಲ ಇದೆ. ಹಂಗಂದ್ರೆ ಏನು ಮ್ಯಾಮ್? ಮೂರನೇ ಕಣ್ಣು ಅಂತಂದರೆ ಈಗ ನಮಗೆ ಅದನ್ನೇ ಫಸ್ಟ್ ಹೇಳಿದೆ, ನಮಗೆ ಈ ಹೊರಗಡೆ ಇರೋ ಪ್ರಪಂಚನ ನೋಡೋಕ್ಕೆ ಈ ಹೊರಗಡೆ ಕಣ್ಣು. ಮೂರನೇ ಕಣ್ಣಂದರೆ ಇಲ್ಲಿರುತ್ತೆ, ಅದೇ ಆ ಒಳಗಡೆ ಇವೆರಡು ಒಳಗಡೆ ಅಲ್ಲಿರುತ್ತೆ. ಅಲ್ಲಿ ಯಾವಾಗ ಅದು ಆ್ಯಕ್ಟಿವ್ ಎನರ್ಜಿ ಫ್ಲೋ ಆಗುತ್ತೆ ಆ ಕಣ್ಣು ಬಿಡುತ್ತೆ. ಆ ಕಣ್ಣು ಬಿಟ್ಟಾಗ ಇಲ್ಲಿಯ ಹೊರಗಡೆ ಏನು ಥಿಂಗ್ಸ್ ಇದೆ ಅದರದ್ದು ಎನರ್ಜಿ ಕಾಣುತ್ತೆ. ಆ ಎನರ್ಜಿ ಕಾಣಿಸೋದನ್ನೇ ಮೂರನೇ ಕಣ್ಣು ಬಿಡೋದು ಅಂತ ಅರ್ಥ. ಮೂರನೇ ಕಣ್ಣು ಬಿಟ್ಟ ಮೇಲೆ, ಮಕ್ಕಳು ಕಣ್ಣು ಬಿಟ್ಟ ಮೇಲೆ, ಈಗ ಚಿಕ್ಕ ಮಕ್ಕಳು ಕಣ್ಣು ಬಿಡ್ತಾರಲ್ಲ, ಅವ್ರಿಗೇನು ಕಣ್ಣು ಬಿಟ್ಟ ತಕ್ಷಣ ಎಲ್ಲ ಗೊತ್ತಾಗ್ಬಿಡುತ್ತಾ? ಐ ಥಿಂಕ್ ಸ್ವಲ್ಪ ದಿನ ಕಾಣೋದೇ ಇಲ್ಲ ಅಲ್ವಾ, ಅವ್ರಿಗೆ ಬಣ್ಣಗಳು ಕಾಣಲ್ಲ. ಇಷ್ಟೇ ಹತ್ರ ಆಗಿರೋದು, ದೂರದ ಕಾಣೋದು. ಹುಟ್ಟಿದ ತಕ್ಷಣ ಮುಖ ಹತ್ರ ಇಟ್ಟು ನಾವು ಮಾತಾಡಿಸ್ತೀವಲ್ವಾ, ಆಗ ಅವಕ್ಕೇನು ಗೊತ್ತಿರಲ್ಲ. ನಾವು ಸುಮ್ಮನೆ ಅಲೆಲೆ ಅಂತೀವಿ. ಅವು ಬರೀ ಏನೋ ಬಣ್ಣ, ನಾವು ಹಿಂಗೆ ಮಿಕ ಅಂತ ನೋಡ್ತೀವಲ್ವ ವಿಷನ್ನ, ಈಗ ನೋಡಿದ್ರಲ್ಲ ಹಾಗೆ ಬರೀ ಬಣ್ಣ ರಿಪೀಟೆಡ್ ಒಂದೇ ಬಣ್ಣನ ಹಂಗೇ ಫೋಕಸ್ ಮಾಡ್ತವೆ. ಆಗ ಒಂದೇ ಮುಖ ರಿಪೀಟೆಡಾಗಿ ಕಾಣ್ತಾ ಇರುತ್ತೆ. ಅದು ಯಾರು? ಅಮ್ಮ. ಯಾರಿರುತ್ತೆ ಅದೇ ಅಮ್ಮ. ಯಾರು ಕಾಣಿಸ್ತಾರೆ ಅದ್ರ ಮೇಲೆ ಅಟ್ಯಾಚ್ಮೆಂಟ್, ಹೌದಲ್ವ? ಯಾರು ಬೇಕಾದ್ರೆ ಹೌದು, ಅಮ್ಮನೇ ಅಂತಲ್ಲ. ಸೊ ಅದು ರಿಪೀಟೆಡ್. ಆಮೇಲೆ ಅದು ನೋಡ್ತಾ, ಅದನ್ನ ಇಷ್ಟಪಡ್ತಾ, ಅದನ್ನ ನಗ್ತಾ ನೋಡೋರ್ನೇ ಅದು ಹಿಂಗೆ ಹಾರ್ಟ್ ಚಕ್ರ ಓಪನ್ ಆಟೋಮೆಟಿಕ್ ಆಗುತ್ತೆ. ಸೊ ಅದು ಹಿಂಗೆ ಸ್ಮೈಲ್ ಮಾಡುತ್ತೆ. ಅದೇ ಭಾವನೆಗಳು ನಾವು ತುಂಬಿಸ್ತಾ ಹೋಗ್ತೀವಿ. ಏನದು ಅಂದಾಗ ಭಾವನೆ, ಅಲ್ಲೆಲ್ಲೆಲ್ಲೆ ಅಂದಾಗ ಭಾವನೆ ತುಂಬಿಸ್ತಾ ಹೋಗ್ತೀವಿ. ಯಾರು ಹೆಂಗೆ ತುಂಬಿಸ್ತಾರೆ ಹಂಗದು ಬೆಳೆಯುತ್ತೆ. ಸೊ ಹೇಗೋ ಹಾಗೆ ನಾವು ಕಂಡುಬಿಟ್ಟ ತಕ್ಷಣ ಕಂಡುಬಿಟ್ಟಿರ್ತೀವಿ ಅಷ್ಟೇ. ಪ್ರಪಂಚನ ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ಕೋತೀವೋ ಹಾಗೆ ಒಳ ಪ್ರಪಂಚ, ನಮ್ಮ ಒಳ ಪ್ರಪಂಚ ಒಳಗಡೆ ಬ್ರಹ್ಮಾಂಡದಲ್ಲಿರೋದು ಪಿಂಡಾಂಡದಲ್ಲಿದೆ. ಒಂದೊಂದೇ ನೋಡ್ತಾ 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 1 ವರ್ಷದಲ್ಲಿ ಫುಲ್ ಡಿಕೋಡ್ ಆಗಿಬಿಡುತ್ತೆ. ಡಿಕೋಡ್ ಆದಮೇಲೆ, ಡಿಕೋಡ್ ಅಂದರೆ ಫುಲ್ ಡಿಕೋಡ್ ಅಂದರೆ ಈಗ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್ ಅನ್ನೋ ಥರ ನಮ್ಗೆ ಒಳಗಡೆ ಇದು ಕಾಣಿಸಿದ್ರೆ ಇದು ಕಾಣಿಸಿದ್ರೆ ಇದು ಅಂತ ನೋಡ್ತಾ ನೋಡ್ತಾ ನಾನು ಡಿಕೋಡ್ ಮಾಡ್ತಾ ಬರ್ತೀನಿ. ಆ ಡಿಕೋಡ್ ಆಗಿಬಿಡುತ್ತೆ. ಈಗ ಆ್ಯಪಲ್ ಸೀಡ್ ಅದನ್ನು ನೀವು ನೋಡ್ತೀರಾ ವಿಷನಲ್ಲಿ, ಇದನ್ನು ತಗೊಂಡು ಮಣ್ಣೊಳಗಡೆ ಇಡಿ, ಹೊರಗಡೆ ಫ್ರೂಟ್ ತಿಂತೀರಾ ಅಂತ. ನೋಡಿ, ಇದೇ ಭುವರ್ಲೋಕ. ಈ ಒಳಗಡೆ ನಾವು ಏನು ನೋಡ್ತೀವಿ ಅದು ಭುವರ್ಲೋಕ. ಮೇಡಮ್, ಇಲ್ಲಿವರೆಗೂ ಭೂಲೋಕ ಗೊತ್ತಿತ್ತು. ಈ ಏಳು ಲೋಕ ಅದ್ರದ್ದು ಒಂಚೂರು ಇಂಟ್ರೊಡಕ್ಷನ್ ಹೇಳ್ತೀನಿ. ಈ ಭುವರ್ಲೋಕದ್ದು ಫಸ್ಟ್ ಹೇಳ್ಬಿಡ್ತೀನಿ. ಏನಿದು? ಈ ಮೂರನೇ ಕಣ್ಣಲ್ಲಿ ನಾವು ನೋಡೋದೇ ಭುವರ್ಲೋಕನ ಫಸ್ಟ್ ಸ್ಟೆಪ್. ಓಕೆ, ಒಳಗಡೆ ಭುವರ್ಲೋಕ, ನಮ್ಮ ಒಳ ಪ್ರಪಂಚ ಭುವರ್ಲೋಕ ಅಂತ. ಓಕೆ. ಸೊ ಈಗ ನನಗೆ ಒಂದು ಆ್ಯಪಲ್ ಬೇಕು, ಹಾಗೆ ನನಗೆ ಮ್ಯಾನಿಫೆಸ್ಟ್ ಆಗಬೇಕು. ನೀವು ಭುವರ್ಲೋಕದಲ್ಲಿ ನೋಡೋದು ಬರೀ ಆ್ಯಪಲ್ನಲ್ಲ, ಪಿಕ್ಟೋಗ್ರಫಿಕಲ್ ನೋಡ್ಬೇಕು. ಅದ್ರ ಲ್ಯಾಂಗ್ವೇಜ್ ಏನು ಗೊತ್ತಾ? ಪಿಕ್ಟೋಗ್ರಫಿಕ್. ಇದನ್ನೇ ವಿಜುವಲೈಸೇಷನ್. ಆ ವಿಷನಲ್ಲಿ ನೀವು ನೋಡಬೇಕು. ವಿಷನ್ ಅಂದರೆ ಹೀಗೆ ಕಲ್ಪನೆ ಮಾಡ್ಕೊಳ್ಳೋದಲ್ಲ. ಇದಕ್ಕೂ ಅದಕ್ಕೂ ತುಂಬ ವ್ಯತ್ಯಾಸ ಇದೆ. ಈ ವಿಷನ್ಗೂ ಕಲ್ಪಿಸ್ಕೊಳ್ಳೋಕ್ಕೂ ತುಂಬ ವ್ಯತ್ಯಾಸ ಇದೆ. ಓಕೆ, ಇರಲಿ. ವಿತ್ ಎಮೋಷನ್. ಈಗ ತುಂಬ ಹಸಿವಿರುತ್ತೆ. ಹಸಿವಿದ್ದಾಗ ನಿಮಗೆ ಏನೋ ಒಂದು ಜಾಮೂನ್ ಆಸೆ ಬರುತ್ತೆ. ಏನು ಮಾಡ್ತೀರಾ? ಜಾಮೂನ್ ತಿನ್ನಬೇಕು ಅನ್ನಿಸ್ತಾ ಇದೆ, ಹಸಿವಾಗ್ತಾ ಇದೆ, ಕಣ್ಣು ಮುಚ್ಚಿರ್ತೀರಾ. ಆ ಜಾಮೂನ್ನ ಫುಲ್ ಪಂಚೇಂದ್ರಿಯಗಳು ಉಪಯೋಗಿಸಿ ಹೇಗೆ ನೋಡ್ತೀರಾ. ಫಸ್ಟು ಹತ್ತಿರ ಬಂತು, ಅದನ್ನು ಕಟ್ ಮಾಡ್ತೀರಾ, ಅಂದರೆ ಮತ್ತೆ ಅದನ್ನು ಫೀಲ್, ಸ್ಮೆಲ್ ಎಲ್ಲ ಮಾಡಿ ಈಗ ಆ ಸಬ್ಕಾನ್ಷಿಯಸ್ಗೆ ಅರ್ಥ ಆಗುತ್ತೆ, ಇವ್ರಿಗಿದು ಬೇಕು. ಯಾಕಂದರೆ ಸಬ್ಕಾನ್ಷಿಯಸ್ಗೆ ಅವನು ಸರ್ವಶಕ್ತ, ಸರ್ವಾಂತರ್ಯಾಮಿ, ಸರ್ವವ್ಯಾಪ್ತ ನಮ್ಮೊಳಗಡೆ ಇದ್ದಾನೆ. ನಾನು ಶಿಫ್ಟ್ ಆಗೋದು ವಿಷನ್ಗೆ ಹೋಗಿದ ತಕ್ಷಣ ನಾನು ಅಲ್ಲಿರ್ತೀನಿ. ಕ್ಲಿಯರ್ ವಿಷನ್ ಹೋಗಿದ ತಕ್ಷಣ ನಾನು ಅಲ್ಲಿರ್ತೀನಿ. ಇದು ಸೀಕ್ರೆಟ್.
ಓಕೆನಾ? ಆದರೂ ನೀವು ಕೇಳಿದ್ರಿ, ಹೋಗೋದು ಹೇಗೆ ಹೇಳ್ಕೊಡ್ತೀನಿ, ನೋ ಪ್ರಾಬ್ಲಮ್. ಹೋಗಿ ಅದನ್ನು ತಿಂದರೆ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೋತೀನಿ. ಬಟ್ ಆದರೆ ವಿತ್ ಕಾನ್ಸಿಕ್ವೆನ್ಸಸ್. ಏನು? ಏನು, ನಾನು ಬರೀ ಈಗ ಜಾಮೂನ್ ಕೇಳಿದೆ ಮ್ಯಾನಿಫೆಸ್ಟ್ ಆಯಿತು, ಓಕೆ. ಅದರಲ್ಲಿ ನೇಚರ್ಗೆ ಅಂತ ನಾನು ಒಂದು ಸ್ವಲ್ಪ ದುಡ್ಡು ಎತ್ತಿಟ್ಬಿಡ್ತೀನಿ, ಇರಲಿ. ಪ್ರತಿಯೊಂದಕ್ಕೂ ಒಂದು ಬೆಲೆ ಕೊಟ್ಟೆ ತಗೋಬೇಕಿಲ್ಲ. ಹೌದು. ಈಗ ನಾವು ನಮ್ಮ ಬುದ್ಧಿ ಹೆಂಗಿರುತ್ತೆ ಅಂದರೆ ಅದೊಂದೇ ನೋಡ್ತೀವಾ, ಆ ನೆಕ್ಲೆಸ್ ಬೇಕು, ಯಾಕೆ ಅದೇ ನೆಕ್ಲೆಸ್ ಬೇಕು, ಅಲ್ಲಿ ಕಾನ್ಸಿಕ್ವೆನ್ಸಸ್ ಇಲ್ವಾ? ಯಾರೋ ಹಾಕ್ಕೊಂಡಿರೋ ನೆಕ್ಲೆಸ್ಸೇ ಬೇಕು ಅಂದರೆ ಈಗ ಅವ್ರದನ್ನ ಕಿತ್ತಿಲ್ ಕೊಟ್ಟಾಗ ಅದ್ರದ್ದು ಕಾನ್ಸಿಕ್ವೆನ್ಸಸ್ ಇದೆ ಅಲ್ವಾ? ಓಹೋ. ಅದೀಗ ಉದಾಹರಣೆಗೆ ಅಂಗಡಿನಲ್ಲಿರೋದು ಅಂತ ತೊಗೊಂಡ್ರೆ ಅಲ್ಲೇನು ಕಾನ್ಸಿಕ್ವೆನ್ಸ್ ಇರೋದು? ಅಂಗಡಿ ಅಂತ ಏನು ಬೇಡ, ನಿಮಗೆ ಬೇಕಾ ಫಸ್ಟು ಎನರ್ಜಿ ಸಂಪಾದನೆ ಮಾಡಿ, ಎನರ್ಜಿ ಕಲೆಕ್ಟ್ ಮಾಡಿ, ಧ್ಯಾನ ಮಾಡಿ, ಎನರ್ಜಿ ಕಲೆಕ್ಷನ್ ಆಗುತ್ತೆ. ಅದೇ ಈಗ ಆ ಎಂಡ್ ರಿಸಲ್ಟ್ ವಿಜುವಲೈಸ್ ಮಾಡಿ. ಸೊ ಅವಾಗ ಅದೇ ಬೆಲೆ. ಹೌದು. ನೀವು ಹಾಗೆ ವಿಷನ್ ಇದೆ ಅಂತ ನೋಡಿದ್ದೆಲ್ಲಾನು ನೋಡ್ತಾ ಹೋಗಿ ತಗೊಂಡ್ಬಿಟ್ರೆ ಕಾನ್ಸಿಕ್ವೆನ್ಸಸ್ ಇರಲ್ವಾ? ವಿಷನ್ ಇದೆ ಅಂದಾಕ್ಷಣಕ್ಕೆ ವಿಷನ್ ಜೊತೆ ಎನರ್ಜಿನೂ ಸಂಪಾದನೆ ಇರಬೇಕು. ಅದೇ ಮುಂಚೆ ತಪಸ್ ಅಂತ ಮಾಡೋರು. ತಪಸ್ ಕಣ್ಣು ಮುಚ್ಕೊಂಡು ಓಂ ನಮಃ ಶಿವಾಯ ಅಂತ ನೋಡ್ತಾ ಇರೋದೆ. ನಮಗೆ ಕೋಡೆಡ್ ಫಾರ್ಮಲ್ಲಿ ಇದನ್ನು ತೋರಿಸಿದ್ದಾರೆ. ಆ ತಪಸ್ ಮಾಡ್ತಾಯಿದ್ರೆ ಒಂದ್ಸಲಿ ಪ್ರತ್ಯಕ್ಷ ಆಗ್ತಾನೆ ಶಿವ. ಏನು ಬೇಕೋ ಕೇಳು, ಕೊಡ್ತಾನ ಇಲ್ವಾ? ಬಟ್ ಅವನು ರಾಕ್ಷಸ ಆದರೆ ಏನು ಕೇಳ್ತಾನೆ? ಶಿವನ ಹೆಂಡ್ತಿನೇ ಕೇಳ್ತಾನೆ, ಕೊಡ್ತಾನೆ. ಕಾನ್ಸಿಕ್ವೆನ್ಸಸ್ ಇರಲ್ವಾ? ಇದೆಯಾ ಇಲ್ವಾ? ಅಷ್ಟೇ. ಸೊ ಇದು ನೀವು ಹೇಳೋದು ಅದೇ ಲೆಕ್ಕಕ್ಕೆ ಬಂತು. ಕಾನ್ಷಿಯಸ್ ಮೈಂಡಿಗೆ ಯಾರು ಕೇಳ್ತಾ ಇದ್ದಾರೆ, ಇದು ಸರಿನಾ ತಪ್ಪ ಇವೆಲ್ಲ ಗೊತ್ತಾಗಲ್ಲ. ಸಬ್ಕಾನ್ಷಿಯಸ್ಗೆ ಸಬ್ಕಾನ್ಷಿಯಸ್ ಗೊತ್ತಾಗಲ್ಲ. ಅದು ಕುರಿ ಥರ, ನೀವು ಏನು ನೋಡ್ತೀರಾ, ಏನು ಕೇಳ್ತೀರಾ ಮ್ಯಾನಿಫೆಸ್ಟ್ ಮಾಡುತ್ತೆ. ಆ ಭುವರ್ ಲೋಕಕ್ಕೆ ಹೋಗಿ ಬೀಜ ಬಿತ್ತಿ ಹೊರಗಡೆ ಆ್ಯಪಲ್ ತಿಂತೀರಾ? ಹೇಗೆ ಭೂಮಿಯಲ್ಲಿ ಬೀಜ ಬಿತ್ತಿ ಹೊರಗಡೆ ಫ್ರೂಟ್ ತಿಂತೀವೋ, ಒಳಗಡೆ ಬೀಜ ಬಿತ್ತಿ ಹೊರಗಡೆ ಫ್ರೂಟ್ ತಗೊಳ್ಳಿ. ಸರಿ. ಏನು ಬೇಕಾದರೂ ತಗೋಬೋದು, ಎಷ್ಟು ಬೇಕಾದರೂ ತಗೋಬೋದು, ಹೆಂಗೆ ಬೇಕಾದರೂ ತಗೋಬೋದು.